ಬಿಗ್ ಬಾಸ್ ಸೀಸನ್ 11 ಕೊನೆಯ ಹಂತಕ್ಕೆ ಬಂದಿದೆ. ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಗ್ರ್ಯಾಂಡ್ ಫಿನಾಲೆಯನ್ನ ಈಗ ತಲುಪಿರುವವರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. ಟ್ರೋಫಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ರತಿ ವರ್ಷವೂ ಒಂದೊಂದು ಟ್ರೋಫಿಯ ಡಿಸೈನ್ ಅಂತೂ ಬೇರೆ ಬೇರೆ ಸೀಸನ್ಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಇರುತ್ತೆ. ಈ ಬಾರಿ ಕನ್ನಡದ ಈ ಟ್ರೋಫಿ ಯಾರಿಗೆ ಅನ್ನುವಂಥ ಚರ್ಚೆ ಹುಟ್ಟಿರುವಂಥ ಬೆನ್ನಲ್ಲೇ ಮೋಕ್ಷಿತಾಗೆ ಫಿಕ್ಸ್ ಅನ್ನುವಂಥ ಸುದ್ದಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ಸುಮ್ಮನೆ ಮೋಕ್ಷಿತಾಗೇನೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಟ್ರೋಫಿ ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇಲ್ಲ. ಅದಕ್ಕೂ ಕೂಡ ಕೆಲವೊಂದು ಕಾರಣಗಳಿದೆ. ಬಿಗ್ ಬಾಸ್ ಟೀಮ್ ಒಂದು ಪ್ಲ್ಯಾನ್ನ ಮಾಡ್ಕೊಳ್ಳುತ್ತೆ. ಆ ಪ್ಲ್ಯಾನನ್ನು ಕೋಡನ್ನು ಡಿಕೋಡ್ ಮಾಡಿದಾಗ್ಲೇ ಗೊತ್ತಾಗೋದು ಈ ಬಾರಿ ಟ್ರೋಫಿ ಯಾರಿಗೆ ಅಂತ. ಸೊ ಇದೀಗ ಅದೇ ಥರದೊಂದು ಕೋಡನ್ನು ಡಿಕೋಡ್ ಮಾಡಿದಾಗ ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ಇನ್ಯಾರೂ ಅಲ್ಲ, ಅದು ಮೋಕ್ಷಿತಾನೆ ಅನ್ನುವಂಥ ಸುದ್ದಿ ಇದೀಗ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಸೊ ಅದು ಹೇಗೆ ಮೋಕ್ಷಿತಾನೆ, ಏನು ಕೋಡಿಂಗ್ ಇದೆ, ಬಿಗ್ ಬಾಸ್ನಲ್ಲಿ ಏನು ಥಿಯರಿ ಮೇಲೆ ಸೆಲೆಕ್ಟ್ ಮಾಡಲಾಗುತ್ತೆ, ಆ ಥಿಯರಿಗೆ ಮೋಕ್ಷಿತಾನೆ ಸೂಟ್ ಆಗ್ತಾರಾ, ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಸ್, ಬಿಗ್ ಬಾಸ್ ಅನ್ನುವಂಥದ್ದು ಕೇವಲ ಕನ್ನಡದಲ್ಲಿ ಮಾತ್ರ ನಡೆಯಲ್ಲ. ಹಿಂದಿ, ತೆಲುಗು, ತಮಿಳು ಹಾಗೆಯೇ ಮಲಯಾಳ ಎಲ್ಲ ಭಾಷೆಗಳಲ್ಲೂ ಕೂಡ ನಡೆಯುತ್ತೆ. ಎಲ್ಲ ಭಾಷೆಗಳಲ್ಲೂ ಸೀಸನ್ ಬೇರೆ ಬೇರೆ ಇರಬಹುದು, ಅಥವಾ 10, 11, 12, 18 ತನಕ ಸೀಸನ್ ಆಗಿರಬಹುದು. ಆದರೆ ಅಲ್ಲಿಗೂ ಇಲ್ಲಿಗೂ ಒಂದಷ್ಟು ಸಾಮರ್ಥ್ಯಗಳಂತೂ ಖಂಡಿತವಾಗಿ ಇರುತ್ತೆ. ಅಲ್ಲಿ ಏನಾಗುತ್ತೋ ಟಾಸ್ಕ್ಗಳು ಅದನ್ನು ಇಲ್ಲೂ ಕೂಡ ಕೊಡಲಾಗತ್ತೆ. ಅಲ್ಲಿ ನಿರೂಪಕರು ಹೇಗೆ ಮಾತಾಡ್ತಾರೋ ಇಲ್ಲೂ ಕೂಡ ಆ ಥರನೇ ಖಡಕ್ಕಾಗಿ ಮಾತಾಡಲಾಗತ್ತೆ. ಸೊ ಒಂದಷ್ಟು ರೀತಿಯಾದಂಥ ಲಕ್ಷಣಗಳು ಇಲ್ಲಿ ಹೋಲಿಕೆ ಆಗೋದು ಕೂಡ ಇದೆ. ಹಾಗೆ ನೋಡಿದ್ರೆ ಕನ್ನಡ ಬಿಗ್ ಬಾಸ್ನಲ್ಲಿ ಸೀಸನ್ 11 ಬಂದ್ರೂ ಕೂಡ ಇಲ್ಲಿವರೆಗೂ ಗೆದ್ದಿರುವಂಥದ್ದು 10 ಸೀಸನ್ಗಳ ಪೈಕಿ ಒಂದೇ ಒಂದು ಫೀಮೇಲ್. ಇನ್ನು ಉಳಿದಂತೆ 9 ಕೂಡ ಮೇಲ್ಸೇ ಗೆದ್ದಿದ್ದಾರೆ. ಫೀಮೇಲ್ ಅನ್ನೋದು ಇಲ್ಲಿ ಗೆದ್ದೇ ಇಲ್ಲ. ಕಳೆದ ಬಾರಿನೇ ಸಂಗೀತ ಶೃಂಗೇರಿ ಅವರಿಗೆ ಈ ಟ್ರೋಫಿ ಸಿಗುತ್ತೆ, ಬಿಗ್ ಬಾಸ್ ವಿನ್ನರ್ ಅನ್ನುವಂಥ ಟೈಟಲ್ ಸಿಗುತ್ತೆ, ಹುಡುಗಿ ಗೆದ್ದೇ ಗೆಲ್ತಾರೆ, ತುಂಬ ಅದ್ಭುತವಾಗಿ ಆಟ ಆಡ್ತಿದ್ದಾರೆ ಅಂತೆಲ್ಲ ಹೇಳಲಾಗಿತ್ತು. ಬಟ್ ಕೊನೆಯ ಹಂತದಲ್ಲಿ ಸಂಗೀತ ಮಾಡಿಕೊಂಡಂಥ ಕೆಲವೊಂದಷ್ಟು ಎಡವಟ್ಟುಗಳಿಂದಲೇ ಆಕೆಗೆ ಓಟು ಬರಲಿಲ್ಲ ಅನ್ನೋದನ್ನು ಕೂಡ ಹೇಳಲಾಗಿತ್ತು. ಬಟ್ ಈ ಬಾರಿ ಯಾಕೆ ಮೋಕ್ಷಿತಂಗೇನೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದರೆ ಅದಕ್ಕೊಂದು ಲಾಜಿಕ್ ಇದೆ. ಹೌದು, ಈಗಾಗಲೇ ಬೇರೆ ಬೇರೆ ಸೀಸನ್ಗಳಲ್ಲಿ ಬಿಗ್ ಬಾಸ್ ವೈಂಡ್ ಅಪ್ ಆಗ್ತಾ ಇದೆ. ಅಲ್ಲಿ ರನ್ನರ್ ಅಪ್ ಆಗಿ ಮತ್ತು ವಿನ್ನರ್ ಆಗಿ ಕೆಲವು ಕಡೆಯಲ್ಲಿ ಮಹಿಳಾ ಸ್ಪರ್ಧಿಗಳೇ ಗೆದ್ದು ಬಿಟ್ಟಿದ್ದಾರೆ. ಮತ್ತು ಈ ಟ್ರೋಫಿ ಇದೆಯಲ್ಲ, ಸೇಮ್ ಆ ರೆಕ್ಕೆ ಬಂದಿರುವಂಥ ಟ್ರೋಫಿ, ಈ ಟ್ರೋಫಿಯನ್ನು ಕಳೆದ ಬಾರಿ ಬೇರೆ ಸೀಸನ್ನಲ್ಲಿ ಒಂದು ಹುಡುಗಿ ಗೆದ್ದಿಟ್ಲು. ಸೊ ಅದೇ ಟ್ರೋಫಿಯನ್ನು ಈ ಬಾರಿ ಬಿಗ್ ಬಾಸ್ನಲ್ಲಿ ಮಾಡಿಸಿರುವಂಥದ್ದೇ ಇದೀಗ ಇಷ್ಟರ ಮಟ್ಟಿಗೆ ಚರ್ಚೆಗೆ ಕಾರಣವಾಗಿದೆ. ಹೌದು, ಇಲ್ಲಿವರೆಗೂ ಬೇರೆ ಥರದ್ದು ಟ್ರೋಫಿಗಳು ಸಿಗ್ತಿತ್ತು, ಆದರೆ ಈ ಬಾರಿ ರೆಕ್ಕೆ ಇರುವಂಥ ಟ್ರೋಫಿ. ಅದು ಕೆಲವರಿಗೆ ಗರುಡ ಅಂತ ಅನಿಸಿದ್ರು, ಇನ್ನು ಕೆಲವರಿಗೆ ಏಂಜಲ್ ಅಂತ ಅನಿಸ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಈ ಟ್ರೋಫಿಯನ್ನು ಪರ್ಟಿಕ್ಯುಲರ್ ಆಗಿ ಕನ್ನಡದಲ್ಲಿ ಈ ವರ್ಷವೇ ಯಾಕೆ ಮಾಡಿಸಿದ್ದಾರೆ ಅಂತಂದರೆ ಅದು ಒಬ್ಬ ಫೀಮೇಲ್ ಸ್ಪರ್ಧಿಯನ್ನು ಗೆಲ್ಲಿಸೋದಕ್ಕೆ ಅನ್ನುವಂಥ ಲೆಕ್ಕಾಚಾರ ಹಾಕ್ಕೊಳ್ಳಲಾಗಿದೆ. ಅದೇ ಥರದ್ದು ಟ್ರೋಫಿಯನ್ನು ಹಿಂದಿಯಲ್ಲಿ ಒಂದು ಮಹಿಳಾ ಸ್ಪರ್ಧಿ ಗೆದ್ದಿದ್ದು ಕೂಡ ಇದೆ. ಸೊ ಆ ಮಹಿಳಾ ಸ್ಪರ್ಧಿ ಗೆದ್ದಿದ್ದಕ್ಕೇ ಆ ಥರದೊಂದು ಟ್ರೋಫಿ ಅಲ್ಲಿ ಕೊಡಲಾಗಿದೆ. ಈ ಬಾರಿಯೂ ಕೂಡ ಇಲ್ಲೂ ಮೋಕ್ಷಿತಾನೇ ಗೆಲ್ತಾರೆ. ಆ ಕಾರಣಕ್ಕಾಗಿಯೇ ಆ ಟ್ರೋಫಿಯನ್ನು ಮಾಡಿಸಲಾಗಿದೆ. ಟ್ರೋಫಿಯೇ ಎಲ್ಲದರ ಸುಳಿವನ್ನು ಕೊಡ್ತಾ ಇದೆ ಅನ್ನುವಂತಹ ಒಂದು ಲೆಕ್ಕಾಚಾರ, ಲಾಜಿಕ್ಕನ್ನು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಮಾಡ್ತಾ ಇದ್ದಾರೆ. ಮೋಕ್ಷಿತನೇ ಯಾಕೆ, ಭವ್ಯ ಕೂಡ ಫೈನಲಿಸ್ಟ್ ಆಗಿದ್ದಾರಲ್ಲ, ಭವ್ಯ ಗೆದ್ರು ಗೆಲ್ಬೋದಲ್ವಾ ಅನ್ನೋದು ಭವ್ಯ ಅಭಿಮಾನಿಗಳ ಪ್ರಶ್ನೆ ಆಗಿದ್ದರೆ, ಭವ್ಯ ಇಲ್ಲಿವರೆಗೂ ಬಂದಿರೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಪ್ರಶ್ನೆಗಳಿದೆ. ಇಲ್ಲಿವರೆಗೂ ಯಾಕೆ ಬಂದರು, ಹೆಂಗೆ ಬಂದರು ಅನ್ನೋದು ಗೊತ್ತಿಲ್ಲ ಅನ್ನೋದು ಕೆಲವರು ವಾದ ಆಗಿದೆ. ಕೆಲವು ಕಡೆಯಲ್ಲಿ ಮೋಸದಾಟ ಆಡಿದ್ದಾರೆ, ಇಲ್ಲಿವರೆಗೂ ತ್ರಿವಿಕ್ರಮ್ನ ನಂಬ್ಕೊಂಡು ಬಂದಿದ್ದಾರೆ. ಭವ್ಯ ಅಂತಂದರೆ ಹೊರಗಡೆ ಒಳ್ಳೆ ಹೋಪ್ಸ್ ಇಲ್ಲ, ಒಳ್ಳೆ ಮಾತಿಲ್ಲ, ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಾ ಇದೆ, ನೆಗೆಟಿವ್ ಕಮೆಂಟ್ಗಳು ಬರ್ತಾ ಇದೆ. ಕಲರ್ಸ್ ಕನ್ನಡದ ದತ್ತುಪುತ್ರಿ ಇರಬೇಕು, ಅಡ್ಯಾಪ್ಟೆಡ್ ಇರಬೇಕು, ಅದಕ್ಕೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ, ಅವ್ರಿಗಿಂತ ಚೆನ್ನಾಗಿ ಆಟ ಆಡಿದವ್ರು ಹೊರಗಡೆ ಹೋಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಇದೆ. ಈಗೇನಾದರೂ ಔಟ್ ಆದರೆ, ಮಿಡ್ ವೀಕಲ್ಲಿ ಏನಾದರೂ ಔಟ್ ಆದರೆ ಅದು ಭವ್ಯನೇ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಹೀಗಾಗಿ ಯಾರಿಗೇನೇ ಮಾಡಿದ್ರು ಓಟ್ ಅಂತೂ ಭವ್ಯಂಗೆ ಖಂಡಿತ ಬರೋದಿಲ್ಲ. ಇಲ್ಲಿವರೆಗೂ ಬರ್ತಿರುವಂಥ ಓಟ್ ಹೇಗೆ ಬರ್ತಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಡೌಟ್ ಇದೆ. ಅಂಥದ್ರಲ್ಲಿ ಭವ್ಯಂಗೆ ಟ್ರೋಫಿ ಏನಾದರೂ ಕೊಟ್ಬಿಟ್ರೆ ಅದು ತೀರಾ ಅಸಹ್ಯ ಇರುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಭವ್ಯ ಈ ರೇಸ್ನಲ್ಲಿ ಇಲ್ಲ. ಕೊನೆಯದಾಗಿ ಉಳ್ಕೊಳ್ಳೋದು ಮೋಕ್ಷಿತಾನೆ. ಹನುಮಂತು, ತ್ರಿವಿಕ್ರಮ್, ಮೋಕ್ಷಿತ, ಇವರು 3 ಜನರ ನಡುವೆ ಒಂದು ಬಿಗ್ ಫೈಟ್ ಅಂತೂ ಖಂಡಿತವಾಗಿಯೂ ಕೂಡ ಇದೆ. ಅದರಲ್ಲಿ ಮೋಕ್ಷಿತ ಕೊನೆಗೆ ಒಬ್ಬಂಟಿಯಾಗಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಮೊದಲು ಒಂದು ಗ್ರೂಪ್ ಥರ ಇದ್ರೂ
ಹೋಗ್ತಾ ಹೋಗ್ತಾ ಒಬ್ಬಂಟಿಯಾದರು. ಅದು ಅಲ್ಲದೆ ಸುದೀಪ್ ಅವರು ನಡೆಸಿಕೊಡುವ ಕಟ್ಟ ಕಡೆಯ ಸೀಸನ್ ಇದಾಗಿದೆ. ಸುದೀಪ್ ಅವರೇ ಹೇಳಿಕೊಳ್ಳುವಂತೆ ಇದು ಅವರ ಕೊನೆಯ ಸೀಸನ್ ಆಗಿರೋದ್ರಿಂದ ಕೊನೆಯ ಟ್ರೋಫಿಯನ್ನು ಮಹಿಳಾ ಸ್ಪರ್ಧೆಗೆ ಕೊಡಬಹುದು ಅನ್ನುವಂಥ ಗೆಸ್ ಕೂಡ ಇದೆ. ಯಾಕಂದರೆ ಶ್ರುತಿ ಅವರನ್ನು ಹೊರತುಪಡಿಸಿದರೆ ಬಿಗ್ ಬಾಸ್ನಲ್ಲಿ ಮಹಿಳಾ ಸ್ಪರ್ಧೆಗೆ ಕೊಟ್ಟೇ ಇಲ್ಲ. ಜೊತೆಗೆ ಸುದೀಪ್ ಅವರಿಗೆ ಫೀಮೇಲ್ ಫ್ಯಾನ್ಸ್ ಕೂಡ ಜಾಸ್ತಿ ಇದ್ದಾರೆ. ಸೊ ಈ ಎಲ್ಲ ಲಾಜಿಕ್ಕನ್ನು ನೋಡಿದಾಗ ಕೊನೆಯ ಸೀಸನ್ ಆಗಿರುವಂಥ ಕಾರಣಕ್ಕೆ ಸುದೀಪ್ ಅವರ ಕೈಯಲ್ಲಿ ಒಂದು ಫೀಮೇಲ್ಗೆ ಒಂದು ಬಿಗ್ ಬಾಸ್ ವಿನ್ನರ್ ಅನ್ನುವಂಥ ಪ್ರೈಸನ್ನು ಕೊಡಿಸ್ಬೇಕು ಅನ್ನುವಂಥ ಲೆಕ್ಕಾಚಾರವೂ ಇರಬಹುದು ಅನ್ನೋದನ್ನು ಗೆಸ್ ಮಾಡಲಾಗ್ತಿದೆ. ಸೊ ಈ ಎಲ್ಲ ರೀತಿಯಾದಂಥ ಸೂತ್ರಗಳನ್ನು ನೋಡಿದ್ರೆ ಈ ಬಾರಿ ಬಿಗ್ ಬಾಸ್ ಟೈಟಲ್ ವಿನ್ನರ್ ಆಗುವಂಥ ಎಲ್ಲ ಲಕ್ಷಣಗಳು, ಎಲ್ಲ ಅರ್ಹತೆಗಳು ಮೋಕ್ಷಿತಂಗೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಈ ಗೆಸ್ ಕರೆಕ್ಟ್ ಇರ್ಬೋದಾ ಅನ್ನೋದ್ರ ಬಗ್ಗೆ ನೀವು ಕೂಡ ಕಮೆಂಟು ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.